ಬಂಧಿಸೋಕೆ ಹೋಗಿದ್ದಂತಹ ಪೊಲೀಸರ ಮೇಲಿನೇ ರೌಡಿ ಶೀಟರ್ ಅಟ್ಯಾಕ್ ಮಾಡಿರುವಂತಹ ಘಟನೆ ನಡೆದಿದೆ. ಕೋರ್ಟ್ ವಾರೆಂಟ್ ಸಂಬಂಧ ಕಿರಣ್ ಬಂಧನಕ್ಕೆ ಪೊಲೀಸರು ತೆರಳಿರ್ತಾರೆ. ಈ ವೇಳೆ ಪೊಲೀಸರ ಜೊತೆಗೆ ಕೋಆಪರೇಷನ್ ಮಾಡೋದು ಬಿಟ್ಟು ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾನೆ, ತಿರುಗಿ ಬೀಳ್ತಾನೆ. ಈ ವೇಳೆ ಆತನನ್ನ ಹೇಗಾದ್ರೂ ಮಾಡಿ ವಶಕ್ಕೆ ಪಡಿಬೇಕು ಅಂದಾಗ ಗಾಳಿಯಲ್ಲಿ ಗುಂಡು ಹಾರಿಸಬೇಕಾಯಿತು. ಘಟನೆಯಲ್ಲಿ 4 ಸಿಬ್ಬಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದೇ ರೌಡಿ ಶೀಟರ್ ಕಿರಣ್ ಬಂಧಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಈತ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾನೆ. ಹೀಗಾಗಿ ಆತ್ಮರಕ್ಷಣೆಗಾಗಿ ಪೊಲೀಸರು ಕೂಡ ಗಾಳಿಯಲ್ಲಿ ಗುಂಡು ಹಾರಿಸೋದ್ರ ಮೂಲಕ ಮತ್ತು ಸ್ವಲ್ಪ ತಳ್ಳಾಟ ನುಕ್ಕಾಟ ಎಲ್ಲ ಅಲ್ಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎನಿವೇ ಪೊಲೀಸರು ಈತನನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡ್ರ್ಯಾಗರ್ ಮೂಲಕ ಪೊಲೀಸರ ಮೇಲೆ ಈತ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದ್ದಾನೆ ಅನ್ನೋದು ತಿಳಿದು ಬರ್ತಾ ಇದೆ. ಅಂದರೆ ಮಾರಕಾಸ್ತ್ರವನ್ನು ಹಿಡಿದಿದ್ದ, ಪೊಲೀಸರು ಬರ್ತಾ ಇದ್ದ ಹಾಗೆ ಅದನ್ನು ಪೊಲೀಸರ ಮೇಲೇ ಪ್ರಯೋಗ ಮಾಡೋದಕ್ಕೆ ಈತ ಮುಂದಾಗಿದ್ದ. ಹಲವು ಪ್ರಕರಣಗಳು ಈತನ ಮೇಲಿತ್ತು. ಕೋರ್ಟ್ನಿಂದ ವಾರೆಂಟ್ ಕೂಡ ಇತ್ತು ಆತನನ್ನು ಅರೆಸ್ಟ್ ಮಾಡಬೇಕು ಅಂತ.